ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆ 2024ರಲ್ಲಿ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1ರ ಫಲಿತಾಂಶ ಯಾವಾಗ ಬರುತ್ತೆ ಎಂಬ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಸೊ ಇಲಾಖಾ ಮೂಲಗಳ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಈ ದಿನಾಂಕದಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಬರ್ತಾ ಇರುವಂಥದ್ದು. ಯಾವ ಡೇಟಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ ಆಗ್ತದೆ ಅಂತ ಅಂದ್ಬಿಟ್ಟು ಇಲಾಖೆ ಕಡೆಯಿಂದ ಒಂದು ಮೂಲಗಳ ಸುದ್ದಿಗಳು ಮಾಹಿತಿಗಳು ಬರ್ತದೆ. ಇದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ಸ್ ನಾವು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೋಟಿಫಿಕೇಶನ್ PDFs ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸುದ್ದಿ ಮಾಹಿತಿನ ಪಡ್ಕೋತಾ ಇರ್ಬೋದು. ನಿಮ್ಮ ಸ್ನೇಹಿತರಿಗೆ ಮರಿದೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳು ಸಾಕಷ್ಟು ಒಂದು SSLC ಪರೀಕ್ಷೆ 1ನ್ನು ಬರೆದಂಥ ಬಹುತೇಕ ವಿದ್ಯಾರ್ಥಿಗಳು ಫಲಿತಾಂಶಕ್ಕೆ ವೆಯ್ಟ್ ಮಾಡ್ತಾ ಇರುವಂಥದ್ದು. ಪರೀಕ್ಷೆ 1ರ ರಿಸಲ್ಟ್ನ ಯಾವಾಗ ಪ್ರಕಟ ಮಾಡ್ತಾರೆ ನಮ್ಮದು ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರುವಂಥದ್ದು. ಸೊ ಎಲ್ಲ ಒಂದು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳು ಕೂಡ ಇದೀಗ ಬಹುತೇಕವಾಗಿ ಪೂರ್ಣ ಒಂದು ಮೌಲ್ಯಮಾಪನ ಕಾರ್ಯ ಏನಿದೆಯಲ್ಲ ಅದು ಪೂರ್ಣಗೊಂಡಿದೆ ಅಂತ ಮಾಹಿತಿಗಳು ಬರ್ತಾ ಇರುವಂಥದ್ದು. SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 8.5 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರುವಂಥದ್ದು. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಮಾರ್ಚ್ 25ರಿಂದ ಏಪ್ರಿಲ್ 6ನೇ ತಾರೀಕಿನ ತನಕ ಪರೀಕ್ಷೆಯನ್ನು ನಡೆಸಲಾಗಿತ್ತು ಕರ್ನಾಟಕ ರಾಜ್ಯಾದ್ಯಂತ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 15ನೇ ತಾರೀಕಿನಿಂದ ಒಂದು ಮೌಲ್ಯಮಾಪನ ಕಾರ್ಯ ಕೂಡ ಶುರುವಾಗಿತ್ತು. ಬಹುತೇಕವಾಗಿ ಇದೀಗ ಮೌಲ್ಯಮಾಪನ ಕಾರ್ಯ ಮುಕ್ತಾಯದ ಹಂತದಲ್ಲಿದೆ ಎಂಬ ಮಾಹಿತಿಗಳು ಬರ್ತಾ ಇದ್ದು ಇಂಟರ್ನೆಟ್ಗೂ ಕೂಡ ಒಂದು ಮಾರ್ಕ್ಸ್ಗಳೆಲ್ಲ ಅಪ್ಲೋಡ್ ಆಗುವಂತಹ ಹಂತದಲ್ಲಿರುವಂಥದ್ದು. ಇದೀಗ ವಿದ್ಯಾರ್ಥಿಗಳು ಫಲಿತಾಂಶ ಯಾವಾಗ ನಮ್ಮದು ಅಂತ ವೆಯ್ಟ್ ಮಾಡ್ತಿದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದೊಂದು ವೆಬ್ಸೈಟ್ಗಳಲ್ಲಿ ಒಂದೊಂದು ಕಡೆನೂ ಕೂಡ ಒಂದೊಂದು ಡೇಟ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಈಗ ವಿದ್ಯಾರ್ಥಿಗಳಿಗೆ ಯಾವ ದಿನಾಂಕ ಒಂದು ರಿಸಲ್ಟ್ ಬರುತ್ತೆ ಆಗಿದ್ರೆ ನಮಗೆ ಅಂತ ಕೇಳ್ತಿರಲ್ಲ, ಇದೀಗ ಇಲಾಖಾ ಮೂಲಗಳ ಕಡೆಯಿಂದ ಬಂದಿರುವಂಥ ಮಾಹಿತಿನ ನಿಮಗೆ ತೋರಿಸುವಂಥದ್ದಾದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಏಪ್ರಿಲ್ 15ರಿಂದ SSLC ಪರೀಕ್ಷೆ ಉತ್ತರ ಮೌಲ್ಯಮಾಪನ ಕಾರ್ಯನ ಆರಂಭ ಮಾಡಿದ್ದು, ಈ ಪರೀಕ್ಷಾ ಫಲಿತಾಂಶನ ರಿಸಲ್ಟನ್ನು ಮೇ ತಿಂಗಳ 8ರಂದು 2024ರಂದು ಪ್ರಕಟಿಸಲಾಗುವುದೆಂದು ಅಧಿಕೃತ ಮೂಲಗಳ ಮಾಹಿತಿಯ ಒಂದು ತಿಳಿದು ಬರ್ತಾ ಇರುವಂಥದ್ದು ಸದ್ಯಕ್ಕೆ. ಸೊ ಮುಂದುವರೆದು ವಿದ್ಯಾರ್ಥಿಗಳಿಗೆ ಒಂದು ವೇಳೆ ರಿಸಲ್ಟ್ ಏನಾದರೂ ಕೂಡ ಆನ್ಲೈನಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ಕಾರ್ಯ ಇರುತ್ತಲ್ಲ ಇಂಟರ್ನೆಟ್ಗೆ ಪ್ರೋಸೆಸ್ ಎಲ್ಲ. ಸೊ ಇದರಲ್ಲಿ ಏನಾದರೂ ಸಮಸ್ಯೆಗಳಾದಂಥ ಪಕ್ಷದಲ್ಲಿ 1-2 ದಿನಗಳು ವ್ಯತ್ಯಾಸ ಆಗ್ಬೋದು ಅಂತಲೂ ಕೂಡ ಸುದ್ದಿಗಳು ಬರ್ತಾ ಇರುವಂಥದ್ದು ಸದ್ಯಕ್ಕೆ. ಸೊ ಒಂದು ವೇಳೆ ಅದಕ್ಕೂ ಮೊದಲು ಸಾಧ್ಯವಾದಲ್ಲಿ ಫಲಿತಾಂಶವನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ಇಲಾಖೆಗಳು ಇನ್ನು ನಾವು ಸಿದ್ಧತೆನ ಮಾಡ್ಕೊತಾ ಇದ್ದೀವಿ ಅಂತ ಸುದ್ದಿಗಳನ್ನು ಕೊಡ್ತಾ ಇರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 8ನೇ ತಾರೀಕು ಅಥವಾ ಆ ಸುಮಾರಿನಲ್ಲಿ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 8ನೇ ತಾರೀಕು ಅಥವಾ ಅದರ ಒಳಗಡೆನೂ ಕೂಡ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬರ್ಬೋದು. ಸೊ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದಂಥ ದಿನಾಂಕ ಏನಂದರೆ ಮೇ 8ರ ತನಕ ವಿದ್ಯಾರ್ಥಿಗಳು ನಿರೀಕ್ಷೆಯನ್ನು ಮಾಡಬಹುದಾಗಿರುತ್ತೆ. ಅದಕ್ಕೂ ಮುಂಚೆನೇ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬರೋ ಸಾಧ್ಯತೆಗಳಿದ್ದು ಈ ಒಂದು ದಿನಾಂಕನ ಇಲಾಖೆಯವರು ಇಟ್ಕೊಂಡಿರುವಂಥದ್ದು ಈಗ ಮೂಲಗಳ ಮಾಹಿತಿ ಪ್ರಕಾರ. ಸೊ ಈ ಒಂದು ದಿನಾಂಕದ ಆಸುಪಾಸಿನಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ ಇಲಾಖೆಯವರು ಸಿದ್ಧತೆಗಳನ್ನು ಮಾಡ್ಕೋತಿದ್ದಾರೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ದಿನಾಂಕನ ಫಿಕ್ಸ್ ಮಾಡಿ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸ್ಬಿಟ್ಟು ವಿದ್ಯಾರ್ಥಿಗಳಿಗೆ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕೂಡ ಒಂದು ಮಾಧ್ಯಮಗಳಿಗೆ ಕರೀತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಧಿಕೃತ ದಿನಾಂಕ ಬಂದಂಥದ್ದಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಕೂಡ ಕನ್ನಡ ವೇದ ಅಪ್ಡೇಟ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿನ ಕೊಟ್ಟಿರ್ತೇವೆ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಬೇಗ ಸುದ್ದಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರು ಕೂಡ ಡೌಟ್ ಇರ್ಬೋದು, ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.